ಇವತ್ತು ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನುವಂಥ ಒಟ್ಟಾರೆ ಸುದ್ದಿಯನ್ನು ಇನ್ನೊಂದು ಗಂಟೆಯಲ್ಲಿ ನಿಮಗೆ ಎಲ್ಲ ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ನೇರವಾಗಿ ಮೈಸೂರಿನಲ್ಲಿ ಇವತ್ತು ದೋಸ್ತಿ ಮಾಡಿದಂಥ ಸಮಾವೇಶದ ಬೆಳವಣಿಗೆ ಏನಾಗಿದೆ ಅನ್ನುವಂಥದ್ದನ್ನು ಹೇಳ್ತೀವಿ. ಅದರಲ್ಲೂ ಕೂಡ ಹಾವು ಮುಂಗಿಸೋ ರೀತಿಯಲ್ಲಿ, ಅದರಲ್ಲಿ ಹಾವು ಯಾರು ಮುಂಗಿಸ್ಯಾರೋ ನೀವೇ ತೀರ್ಮಾನ ಮಾಡ್ಕೊಳ್ಳಿ, ಬಟ್ ಅಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ. ಅದು ಮಾತಿನಲ್ಲಿ ಮಾತ್ರ ಅಷ್ಟೇ. ಸಿದ್ದರಾಮಯ್ಯ ತವರಲ್ಲಿ ಕುಮಾರಸ್ವಾಮಿ ಬೆಂಕಿಯ ಬಿರುಗಾಳಿ ಆರಂಭವಾಗಿದೆ. ಸವಾಲಿಗೂ ಸೈ, ಜವಾಬ್ಗೂ ಸೈ. ತೊಡೆ ತಟ್ಟಿದ್ದಾರೆ ಈಗ ಕುಮಾರಸ್ವಾಮಿಯವರು. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿಯವರು ಕೆಂಡಾಸ್ತ್ರವನ್ನು, ಅಕ್ಷರಶಃ ಕೆಂಡಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಮಾತಿಗೆ ಮಾತು, ಏಟಿಗೆ ಎದುರೇಟು, ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ. ವಿರೋಧಿಗಳ ವಿರುದ್ಧ ಸರಣಿ ವಾಗ್ಬಾಣವನ್ನ ಮಾಡಿದ್ದಾರೆ. ಲೆಕ್ಕ ಚುಕ್ತ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮಾತಿಗೂ ಕೂಡ ವಾಗ್ಬಾಣಗಳನ್ನ ಪ್ರಯೋಗ ಮಾಡಿ ಶಸ್ತ್ರಾಸ್ತ್ರಗಳನ್ನ ಬಿಡ್ತಾ ಇದ್ದಾರೆ ಒಂದೊಂದಾಗಿನೇ. ಸೊ ಒಂಥರ ಆಲ್ಮೋಸ್ಟ್ ಆಲ್ ಬೆಂಕಿಯ ಬಿರುಗಾಳಿ ಅಂದ್ರೆ ನಿಮಗೆ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ಇವತ್ತು ಅವರ ಮಾತಿನ ವಾಗ್ಝರಿ ಆಗಿತ್ತು ಇವತ್ತು. ಸವಾಲಿಗೂ ಸೈ, ಜವಾಬ್ಗೂ ಸೈ. ತೊಡೆ ತಟ್ಟಿ ನಿಂತಿರೋದು ಕುಮಾರಸ್ವಾಮಿ ಅವರಿವತ್ತು. ಈ ಹಿಂದೆ ಒಂದ್ಸರ್ತಿ ಯಡಿಯೂರಪ್ಪನವರು ಕುಮಾರಸ್ವಾಮಿಯನ್ನ ನಾಗರಹಾವು ಅಂತ ಕರೆದಿದ್ರು. ಅದಕ್ಕೆ ಉತ್ತರವನ್ನು ಕೊಡಬೇಕಾದ್ರೆ ಹೌದು, ಯಡಿಯೂರಪ್ಪನವ್ರು ಹೇಳ್ದಂಗೆ ನಾನು ನಾಗರಹಾವೇ, ಆದರೆ ಡಿ ಕೆ ಶಿವಕುಮಾರ್ ಪಾಲಿಗೆ ನಾಗರಹಾವು ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು. ಡಿ ಕೆ ಶಿವಕುಮಾರ್ ಪಾಲಿಗೆ ನಾನು ನಾಗರ ಹಾವು, ಲೂಟಿ ಮಾಡುವ ಡಿ ಕೆ ಶಿಗೆ ನಾನು ನಾಗರ ಹಾವೇ. ಡಿ ಕೆ ಶಿವಕುಮಾರನ್ನ ಮ್ಯಾನ್ ಹೋಲ್ ಕಳ್ಳ ಅಂತ ಹೇಳಿದ್ದಾರೆ ಎಚ್ ಡಿ ಕೆ. ಆ ಮ್ಯಾನ್ ಹೋಲ್ ಮೇಲೆ ಮುಚ್ಚಿರ್ತಲ್ಲ, ಆ ಮುಚ್ಚಿರ್ತಕ್ಕಂಥದ್ದನ್ನು ತಗೊಂಡೋಗಿ ಇವರು ಗುಜರಿನಲ್ಲಿ ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು. ಹೊಸದೊಂದು ಆರೋಪ, ಕಾಫಿ ಡೇ ಸಿದ್ಧಾರ್ಥ ಆತ್ಮಹತ್ಯೆಗೆ ಕಾರಣ ಯಾರು ಅಂತ ಎಸ್.ಎಂ. ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ ಸಾವಿಗೆ ಯಾರ ಕಾರಣ ಹೇಳುವಂತ ಡಿ ಕೆ ಶಿವಕುಮಾರ್ನ ಪ್ರಶ್ನೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಸರ್ವನಾಶ ದೂರ ಇಲ್ಲ ಅಂತ ಗರ್ಜಿಸಿದ್ದಾರೆ. ಹೌದು, ಯಡಿಯೂರಪ್ಪನವರು ಮಾತನಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ. ಅದನ್ನ ನಿನ್ನೆ ಇಲ್ಲಿ ಪ್ರದರ್ಶನ ಮಾಡ್ಕೊಂಡು ನನ್ನನ್ನ ಯಡಿಯೂರಪ್ಪನವರು ನಾಗರಾವು ಅಂತ ಹೇಳಿದ್ದಾರೆ ಅಂತ ನಿನ್ನೆ ಮಾತನಾಡಿದ್ದಾರೆ. ಇಲ್ಲಿ ನಾನು ಶಿವಕುಮಾರ್ನಂತ ಈ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಾಗರಹಾವೇ ನಾನು. ಅದು ಯಡಿಯೂರಪ್ಪನವರು ಹೇಳಿದ್ದಾರೆ. ಯಡಿಯೂರಪ್ಪನವರು ಹೇಳಿದ್ದಾರೆ. ಏನಿದೆ, ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ 2018-19 ಇದೇ ಬಂಡೆ, ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು, ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಿಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ. ಯಾವ ಎಸ್.ಎಂ. ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ, ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ ಇದನ್ನ ಜನಗಳ ಮುಂದೆ? ನನಗಿವತ್ತು ಬರಬೇಕಾದ್ರೆ ಬೆಳಗ್ಗೆ ಯಾರೋ ಫೋನ್ನಲ್ಲಿ ಹೇಳ್ತಾರೆ, ಯಾರೋ ನಿಮ್ಮ ಸ್ನೇಹಿತರೆ, ಸರ್ ನಿಮಗೊಂದು ವಿಷಯ ಗೊತ್ತಿಲ್ಲ, ಈ ಜೇಡ್ರಳ್ಳಿ ಅಂತೇಳಿ ಬೆಂಗಳೂರಿನ ಹತ್ರ ಇದೆ, ಜೇಡ್ರಳ್ಳಿ ಅಂತ ಹೇಳಿ, ರಾತ್ರಿ ಇವ್ರ ಸ್ನೇಹಿತರೊಬ್ಬರು ವಾಸು ಅಂತ ಹೇಳಿ ಇಬ್ರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ, ಜೇಡ್ರಳ್ಳಿ ಪಕ್ಕದಲ್ಲಿ ರೋಡಲ್ಲಿ. ಇವೆಂತವ ನಿಮ್ಮ ಮ್ಯಾನುಯಲ್ ಇದಾಕಿರ್ತಲ್ಲ ಕವರು, ಆ ಮ್ಯಾನಲ್ ಚೇಂಬರ್ಗಳು, ಆ ಮ್ಯಾನಲ್ ಚೇಂಬರ್ಗಳನ್ನ ಕದ್ದು ಆ ಗುಜರಿ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್
ಈ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ತೀಯ? ನನಗೆ ಬೆಳಗ್ಗೆ ಆಶ್ಚರ್ಯ ಆಯ್ತು. ನಮ್ಮ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರನ ಬಗ್ಗೆ ಯಾವ ನೈತಿಕತೆ ಇದೆ? ಇವತ್ತು ಆ ಇಬ್ಬರು ಮಕ್ಕಳನ್ನ ಜೈಲಿಗೆ ಕಳಿಸಿದ್ದೀರಿ. ಅವನನ್ನು ಮದುವೆ ಆಗಿರ್ತಕ್ಕಂಥ ಅವನ ಹೆಂಡತಿನ ಬೇಲ್ ತಗೊಂಡ್ರೆ ಅವ್ರ ಮೇಲೆ ಯಾವ ಕೇಸ್ ಇಲ್ಲ, ರೇವಣ್ಣನ ಮೇಲೆ ಕೇಸ್ ಇಲ್ಲ, ಸೃಷ್ಟಿ ಮಾಡ್ತೀರಿ ಕೇಸ್ನ. ಆ ಹೆಣ್ಣು ಮಗಳು ಇಲ್ಲಿ ಹೈಕೋರ್ಟ್ ಅಲ್ಲಿ ಜಾಮೀನು ಕೊಟ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕಪಿಲ್ ಸಿಬ್ಬಲ್ ಅಂತ ಲಾಯರ್ನಿಟ್ಟು 25 ಲಕ್ಷ 30 ಲಕ್ಷ ಆ ಲಾಯರ್ಗೆ ಫೀಸ್ ಕೊಟ್ಟು ಆ ಹೆಣ್ಣು ಮಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಹೊರಟಂತ ಶಿವಕುಮಾರ್ ನನ್ನನ್ನು ಪ್ರಶ್ನೆ ಮಾಡ್ತೀರಾ? ನಾನು ಮಾಡಿದ್ದೇವೆ ಅಂತ ಹೇಳಿ ರೇವಣ್ಣನ ಮಕ್ಕಳನ್ನ ನನ್ನ ಮೇಲೆ ಇಲ್ಲಿ ಕೂತ್ಕೊಂಡು ಹೇಳ್ತೀರಾ? ನನ್ನ ಮಗನ ಬೆಳೆಸಲಿಕ್ಕೆ ಅವ್ರನ್ನ ಜೈಲಿಗೆ ಕಳಿಸಿದ್ದೀನಿ ಅಂತ ಹೇಳಿ. ಇದನ್ನ ಇವತ್ತು ಈ ನಾಡಿನ ಜನ ನಂಬೇಕಾ? ಇಂಥ ಕುತಂತ್ರಿಗಳನ್ನ, ಇಂಥ ಮನೆ ಆಳ್ರನ್ನ ನಂಬ್ತೀರಾ ಈ ನಾಡಿನ ಜನ? ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ, ಹುಟ್ಟಿದ್ರ? ದೇವೇಗೌಡರ ಆಸ್ತಿ ಕೇಳಿದಿರಿ? ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ರು ಇಂಜಿನಿಯರ್ ಆಗಿದ್ರು, ಡಿಪ್ಲೊಮಾ ಪದವೀಧರ. ನಿಮ್ ತಂದೆದೇನಿತ್ತು? ಕೆಂಪೇಗೌಡರದು. ನಮ್ಮ ಹಳ್ಳಿ ಕಡೆ ಹಿಂದೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮ್ಮ ರೈತರು ರಾಗಿ ಭತ್ತ ಬೆಳೆದು ಯಾವೊಂದು ಹೊಟ್ಲಾಕಿ ಎಲ್ಲ ನಮ್ಮ ಬೆಳೆ ಬೆಳೆದ ಮೇಲೆ ಆ ಭತ್ತ ಮತ್ತು ರಾಗಿ ತೂರಿ ಚೀಲಿಗೆ ತುಂಬಿಸ್ಬೇಕಲ್ಲ, ಆ ತುಂಬಿಸಕ್ಕೆ ಕೆಲವರು ಕೂಲಿ ಆಳು ಕರ್ಕೊಂಬರಂತೆ. ಆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಂತ ನೀವು, ನಿಮ್ಮ ಕುಟುಂಬ, ದೇವೇಗೌಡರ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ಯಾವ ನಾಲ್ಗೆಲ್ಲ ಮಾತನಾಡ್ತೀರಿ? ಇದು ಕುಮಾರಸ್ವಾಮಿ ಮೇಲೆ ಶಿವಕುಮಾರ್ ನೀನ್ ಕಣ್ಣು ಹಾಕಿದ್ರೆ ಸರ್ವನಾಶ ಆಗ್ತಕ್ಕಂಥ ಕಾಲ ಬಹಳ ದೂರ ಇಲ್ಲ. ಆ ತಾಯಿ ಚಾಮುಂಡೇಶ್ವರಿ ತೆಗೀತಾ ಹೋದ್ರೆ ನಿಮ್ ಬಂಡವಾಳಗಳು ಎಲ್ಲಪ್ಪ ಅರ್ಕಾವತಿ? ಇವೆಲ್ಲ ಕೂಡ ಮಾತಿನ ಪ್ರಹಾರಗಳಷ್ಟೇ ಆಗಿಬಿಡುತ್ತೆ. ಇದು ಯಾವ ಹಂತಕ್ಕೆ ಬರೋದಿಲ್ಲ. ಇವು ಅಷ್ಟೇ, ನಿಮ್ಮ ಮೇಲವರು, ಅವ್ರ ಮೇಲೆ ಇವರು ಅಷ್ಟೇ. ಇದರ ಮುಂದುವರೆದ ಭಾಗದಲ್ಲಿ ಇನ್ನೂ ಕೂಡ ನಿಂತಿಲ್ಲ, ಇನ್ನೂ ಕೂಡ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಚಡ್ಡಿ ಎಲ್ಲ ಕಪ್ಪಾಗಿದೆ ಅಂತೇಳಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಭಾಷೆಗಳೆಲ್ಲ. ಸೊ ಮುಖದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂದ್ರೆ ಹೇಗೆ? ಸಿಎಂ ಮೂಗಿನ ನೇರಕ್ಕೆ ಮೂಡ ಅಕ್ರಮ ನಡೆದಿದೆ, ಸೈಟ್ ವಾಪಸ್ ಕೊಟ್ರೆ ಅಕ್ರಮ ಮುಚ್ಚಿ ಹೋಗುತ್ತಾ? ಅಪ್ಪಯ್ಯ ಅಪ್ಪಯ್ಯ ಅಂತ ಯತೀಂದ್ರ ಶೈಲಿಯಲ್ಲಿ ಕುಮಾರಸ್ವಾಮಿಯವರು ವ್ಯಂಗ್ಯ ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯನವರ ಚಡ್ಡಿ ಎಲ್ಲ ಕಪ್ಪಾಗೋಗ್ಬಿಟ್ಟಿದೆ, ಮುಖದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂದ್ರೆ ಹೇಗೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಂತಂದ್ರೆ 40 ವರ್ಷದ ನನ್ನ ಕ್ಲೀನ್ ಇಮೇಜ್ ಅಂತ ಅವ್ರು ಹೇಳ್ಕೊಳ್ತಾರಲ್ಲ, ಅದಕ್ಕೆ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಚಾಟಿ ಏಟಿದು. ಚುಕ್ಕೆ ಇಲ್ಲ, ಕಪ್ ಚುಕ್ಕೆ ಇಲ್ಲ ಅಂತಾರೆ. ಬಹುಶಃ ಅದ್ಯಾರಪ್ಪ ನನ್ನ ಸ್ನೇಹಿತ ಒಬ್ಬ ಹೇಳ್ತಿರ್ತಾನೆ, ಎಲ್ಲೋ ನಾನೆಲ್ಲೋ ಕಾಕಿ ಚಡ್ಡಿ ಬಹಳ ಬಿಗಿಯಾಗಿ ಕಟ್ಕೊಂಡಿದ್ದೀನಿ ಅಂತ ಯಾವಾಗ ಹೇಳ್ತಾ ಇರ್ತಾನೆ. ಬಹುಶಃ ಸಿದ್ದರಾಮಯ್ಯನವರ ಚಡ್ಡಿ ಎಲ್ಲ ಕಪ್ ಮಾಡ್ಕೊಂಡ್ಬಿಟ್ಟವ್ರೀಗ. ಕಪ್ ಚುಕ್ಕೆ ಮುಖದಲ್ಲಿ ಕಾಣ್ತಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಬಹಳ ಪ್ರಾಮಾಣಿಕ ನಾನು ಒಂದು ಭೂಮಿ ಖರೀದಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ, ಒಂದು ಆಸ್ತಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ. 30 ಲಕ್ಷ ಸಾಲ ಮಾಡಿದ್ದೆ, ಸಾಲ ತೀರಿಸಲಿಕ್ಕೆ ಮನೆ ಮಾರಾಟ ಮಾಡಿಬಿಟ್ಟೆ. ಇಲ್ಲಿ ಕೂತ್ಕೊಂಡು ಹೇಳಿದ್ದೀರಿ ನಿನ್ನೆ ದಿನ. ನಿಮ್ಮ ಧರ್ಮಪತ್ನಿಯ ಬಗ್ಗೆ ನಾವು ಗೌರವ ಇಟ್ಟುಕೊಂಡಿದ್ದೇವೆ, ನಿಮ್ಮ ಧರ್ಮಪತ್ನಿಯ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಎಂದೂ ಸಹ. ನಿಮ್ಮ ಧರ್ಮಪತ್ನಿಯವರು ಹೊರಗಡೆ ಬಂದಿದ್ದಾರೆ, ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಬಂದರೋ ಬಿಟ್ರೋ ಅದು ನಾಡಿನ ಜನತೆಗೆ ಮುಖ್ಯ ಅಲ್ಲ. ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಯಾಗಿ ಇವತ್ತು ಯಾವ ರೀತಿಯ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಈಗ ಹಗರಣವನ್ನ ಮುಚ್ಕೊಳ್ಳಿಕ್ಕೆ ಹೊರಟಿದ್ದೀರಿ, ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ವಿರೋಧ ಪಕ್ಷವಾಗಿ. ಇಲ್ಲೆಲ್ಲ ಅವ್ರ ಮಗನ್ನ ಯಾವುದೋ ಆಶ್ರಯ ಕಮಿಟಿಗೋ ಯಾವುದಕ್ಕೋ ಚೇರ್ಮನ್ ಮಾಡ್ಕೊಂಡು ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋದು. ಜನಗಳ ಮಧ್ಯದಲ್ಲಿ ಟಿವಿನಲ್ಲಿ ಹೇಳ್ತಾರೆ, ಬರ್ತಾ ತೋರಿಸ್ತಾರೆ, ಅಪಯ 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 ಅಪಯ. ನಾನು ಹೇಳಿಲ್ವಲ್ಲ, ಅದು ಯಾವುದದು? ನಾನು ಹೇಳಿದ್ದಲ್ಲ ಅದು ಅಪಯ. ಯಾರು ಹೇಳಿದವರು? ಆರು ಅಂತ. ನಾನು ಕೊಟ್ರೇನೇ ಇದು ಅಂತಾರೆ. ಸಿದ್ದರಾಮಯ್ಯನವರೇ, ಆ ಒಂದು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕೊಳ್ಳಿಕ್ಕೆ ಹೋದ್ರಿ? ಮೊದಲು ಟಿವಿಗಳಲ್ಲಿ ಬಂದಾಗ
2-3 ಗಂಟೆ ಟಿವಿ ಮುಂದೆ ಬರಲಿಲ್ಲ. ಆಮೇಲೆ ಬಂದರು ನಮ್ಮ ಶಿವು ಅವರು ಮನೆಗೆ. ಇದು ಯಾವ ದೊಡ್ಡ ವಿಷಯ, CSR ಫಂಡ್ದು ಅಂತ ಹೇಳಿ ಎಂದರು. ಅವ್ರು ಹೇಳಿಕೊಟ್ಟ ಮೇಲೆ ಶುರುವಾಯಿತು. CSR ಫಂಡು ಇಲ್ಲ, ಅವತ್ತು ಸಾಯಂಕಾಲ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಅಪ್ಪ ನಾನು ಕೊಟ್ಟಿದ್ದೆ ಇದು ಅಂದ್ರಲ್ಲ, ಇಲ್ಲಿದೆ ಟ್ರಾನ್ಸ್ಫರು. ಯಾರೋ ವಿವೇಕಾನಂದ ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಇಲ್ಲೆಲ್ಲ ಮಾಲಾಗಿ ಹಾಕಿದಿರಲ್ಲ. ನೀವು ಯಡಿಯೂರಪ್ಪನವ್ರ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತೀರಾ? ಕಾಲ ಸನ್ನಿಹಿತವಾಗಿದೆ. ಪಾಪ ಬಂಡೆಯಾಗಿ ನಿಂತ್ಕೋತಾರಂತಲ್ಲ, ಬಂಡೆಯಾಗಿ ಸಿದ್ದರಾಮಯ್ಯನವರಿಗೆ. ಆ ಬಂಡೆಯಾಗಿ ಸಿದ್ದರಾಮಯ್ಯರ ಮೇಲೆ ಆದರೂ ಬಿದ್ದಿರ ಬಂಡೆ, ಸಿದ್ದರಾಮಯ್ಯರ ಪರಿಸ್ಥಿತಿ ಏನಾಯ್ತದೆ ಆ ಬಂಡೆ ನಂಬಿಕೊಂಡು? ಎಲ್ಲಿಗೆ ಹೋಗ್ತಾ ಇದೆ, ಏನೇನು ಮಾತುಗಳು ಬರ್ತಾ ಇದೆ ಅನ್ನೋದನ್ನ ನೋಡಿ. ನನ್ನ ಸಹೋದ್ಯೋಗಿ ಈಗ ಕೆ.ಪಿ. ನಾಗರಾಜ್ ಮೈಸೂರಿನಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆ.ಪಿ. ನಾಗರಾಜ್, ನಿನ್ನೆ ಮತ್ತು ಇವತ್ತು ಮೈಸೂರಿನ ಜನ, ಹಳೆ ಮೈಸೂರು ಭಾಗದಲ್ಲಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರು, JDS BJPಯ ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ಒಳ್ಳೆ ಮನರಂಜನೆ ಸಿಕ್ಕಿದೆ ಅಂತ ಹೇಳ್ಬೋದೇನೋ. ಆದರೆ ಇವ್ರು ಮಾತನಾಡುವಂಥ ಮಾತುಗಳು ಯಾವುದೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂತ ನಾವು ಯಾವುದೂ ಕೂಡ ಭಾವಿಸಿಲ್ಲ. ಹೋಗ್ಬೋದಾ ಅಥವಾ ಹೋಗ್ಲಿಕ್ಕಿಲ್ವಾ ಕೆ.ಪಿ. ನಾಗರಾಜ್? ಇವೆಲ್ಲ ತಾರ್ಕಿಕ ಅಂತ್ಯಕ್ಕೆ ಹೋಗುವಂಥ ಮಾತುಗಳೇ ಅಲ್ಲ ಅರುಣ್. ಯಾಕೆಂದರೆ ಇವೆಲ್ಲ ನೀನೊಂದು ಮಾತು ಹೇಳ್ತೀಯ, ನಾನೊಂದು ಮಾತಾಡ್ತೀನಿ ಅನ್ನುವಂಥದ್ದಷ್ಟೇ. ಒಂಥರದ ಸ್ಟ್ರೀಟ್ ಫೈಟ್ಗಳ ಥರ ನಡೀತಾ ಇರುತ್ತಲ್ಲ ಅರುಣ್, ಅಷ್ಟೇ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬಿಡುತ್ತೆ, ಮತ್ತೇನೋ ಒಂದು ಆಗ್ಬಿಡುತ್ತೆ ಅಂತ ಯಾರಾದರೂ ನನ್ನ ಪ್ರಕಾರ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರಾದರೂ ಒಬ್ಬರು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಮೂರ್ತನದ. ಎಲ್ಲ ಮಾತುಗಳು ಕೂಡ ಬಹಳ ನಿಚ್ಚಳವಾಗಿ ಸಿಕ್ತು ಅರುಣ್. ಅದು ಒಂದೇ ವೇದಿಕೆಯಲ್ಲಿ, ಸೇಮ್ ವೇದಿಕೆ. ನಿನ್ನೇನೂ ಕೂಡ ಅದೇ ವೇದಿಕೆ, ಅದೇ ಪೆಂಡಾಲು, ಅದೇ ಕುರ್ಚಿ. ಪಾತ್ರಗಳು ಮಾತ್ರ ಬದಲು. ಇವತ್ತು ಕೂಡ ಅದೇ ವೇದಿಕೆ, ಅದೇ ಕುರ್ಚಿ, ಅದೇ ಪೆಂಡಾಲ್, ಪಾತ್ರಗಳು ಮಾತ್ರ ಬದಲು. ಇಲ್ಲ ಅರುಣ್, ಯಾವುದು ಚೇಂಜ್ ಇಲ್ಲ ಅರುಣ್. ಅದೇ ಪೆಂಡಾಲ್, ಅದೇ ಟೇಬಲ್, ಅದೇ ಪ್ಲೇಸ್, ಯಾವ ಬದಲಾವಣೆಗಳು ಕೂಡ ಇಲ್ಲ. ಅಂದರೆ ಒಂದೇ ಸ್ಟೇಜ್ ಅದು. ಅದ್ರಲ್ಲಿ ಯಾವ ಈಗ ಒಂದು ಸಿನಿಮಾ ತೆಗೆದು ಇನ್ನೊಂದು ಸಿನಿಮಾ ಹಾಕ್ತಾರಲ್ಲ, ಅದೇ ಥಿಯೇಟ್ರಲ್ಲಿ ಆ ರೀತಿಯಾಗಿ ಆಗಿತ್ತು ಮಹಾರಾಜ ಕಾಲೇಜಿನ ಮೈದಾನದ ಸ್ಥಿತಿ. ಏನು ಅದರಲ್ಲಿ ವ್ಯತ್ಯಾಸ. ಇನ್ನೊಂದು ಏನಂದರೆ ಭಾಳ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಬಂದಂಥ ಕ್ರೌಡಲ್ಲಿ ಒಂದಿಷ್ಟು ಮಂದಿ ನಿನ್ನೆಯೂ ಅದೇ ಕ್ರೌಡೆ, ಇವತ್ತು ಕೂಡ ಅದೇ ಕ್ರೌಡೆ. ಅದು ಯಾಕೆ ಒಂದೇ ಕ್ರೌಡ್ ಆಯಿತು ಅನ್ನುವಂಥದ್ದೇನು ಅದೊಂಥರ ಓಪನ್ ಸೀಕ್ರೆಟ್ ಅರೌಂಡ್. ಆ ಥರದ ಸಿಚುವೇಶನ್ ಕೂಡ ಮೈಸೂರಲ್ಲಿತ್ತು. ಒಂದು ರೀತಿಯಾಗಿ ರಾಜಕೀಯವಾದಂಥ ಎಂಟರ್ಟೈನ್ಮೆಂಟ್ ಕಳೆದ 2 ದಿನಗಳಿಂದಲೂ ಕೂಡ ನಡೀತು. ಯಾಕಂದರೆ ಯಾರ ಮಾತುಗಳಿಗೂ ಯಾವುದಕ್ಕೂ ಕೂಡ ದೊಡ್ಡತನದ ಗಟ್ಟಿತನ ಇದೆ ಅಂತ ಏನೂ ಅನ್ನಿಸ್ತಿಲ್ಲ. ನಿನ್ನೆಯ ಮಾತುಗಳಿರ್ಬೋದು ಅಥವಾ ಇವತ್ತಿನ ಮಾತುಗಳಿರ್ಬೋದು, ಅಥವಾ ಆಡಿದಂಥ ಮಾತಿಗೆ ನಾವು ಕಮಿಟ್, ಇದನ್ನು ನಾವು ತಾರ್ಕಿಕವಾಗಿ ತಗೊಂಡು ಹೋಗ್ತೇವೆ ಅನ್ನುವಂಥ ಕಮಿಟ್ಮೆಂಟ್ ಕೇವಲ ಲಿಪ್ ಮೂಮೆಂಟಲ್ಲಿದೆ ಹೊರತು ಅದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂಥದ್ದು ಯಾವುದೂ ಇಲ್ಲ. ಎಕ್ಸ್ಪೆಕ್ಟೆಡ್. ನಿನ್ನೆಯ ಎಲ್ಲ ಕಾಂಗ್ರೆಸ್ನ ಎಲ್ಲ ಮಾತುಗಳಿಗೂ ಕೂಡ ಇವತ್ತು ವಿಜೇಂದ್ರ ಅವರಿರ್ಬೋದು, ಕುಮಾರಸ್ವಾಮಿ ಅವರಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಿರ್ಬೋದು, ಜೊತೆಗೆ BS ಯಡಿಯೂರಪ್ಪನವರಿರ್ಬೋದು, ತಮ್ಮ ಮೇಲೆ ಬಂದಂಥ ಎಲ್ಲ ಟೀಕೆಗಳಿಗೂ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಚಾಚೂ ತಪ್ಪದೆ ಮಾಡಿದ್ರು. ಅಂದ್ಕೊಂಡ ರೀತಿಯಲ್ಲಿ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ನುವಂಥದ್ದು ಏನಿತ್ತು ಅದು ಇನ್ನೊಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೊಟ್ಟೋಯ್ತು. ಅದು ಎಲ್ಲಿಗೆ ಬಂದು ನಿಂತಿದೆ ಅನ್ನೋದಾದರೆ ಏನು ಮ್ಯಾನ್ಹೋಲ್ಗಳ ಮೇಲೆ ಹಾಕಿರುವಂಥ ಗೇಟ್ಗಳನ್ನು ಮುಚ್ಚಳಗಳನ್ನು DK ಶಿವಕುಮಾರ್ ಕದೀತಾ ಇದ್ರು ಅನ್ನುವಂಥ ಲೆವೆಲ್ಗೆ ಟೀಕೆ ಮಾಡುವ ಮಟ್ಟಕ್ಕೆ ಹೋಗಿ ಬಂದು ನಿಂತಿದೆ ಅರುಣ್. ಓಕೆ, ಕೆ.ಪಿ. ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.